ಹಾಯ್ ಫ್ರೆಂಡ್ಸ್, ನಾನಿವತ್ತು ಮಾಡ್ತಾಯಿದ್ದೀನಿ ಚಳ್ಳಕಾಯಿ ಕರಿ ಹಿಂಡಿ ಅಂತ. ಇವೆ ನೋಡಿ ಚಳ್ಳಕಾಯಿ. ಇವನ್ನು ಚೆನ್ನಾಗಿ ತೊಳ್ಕೊಬೇಕು. ಮೊದಲು ಹೀಗೆ ಕ್ಲೀನಾಗಿ ತೊಳೆದಿಟ್ಕೊಂಡಿರುವಂಥ ಚಳ್ಳಕಾಯಿನ ಹೀಗೆ ಸಿಪ್ಪೆ ಬಿಡಿಸ್ಕೋಬೇಕು ಒಂದೊಂದಾಗಿ. ಹೀಗೆ ಸಿಪ್ಪೆ ತೆಗೆದಿರುವಂಥ ಚಳ್ಳಕಾಯಿನ ಇವಾಗ ಒಂದೊಂದಾಗಿ ತಗೊಂಡು ಈ ಥರ ಕಲ್ಲಿಂದ ಸಿಳ್ಕೋಬೇಕು. ಯಾಕಂದರೆ ಮಸಾಲೆ ಚಳ್ಳಕಾಯಲ್ಲಿ ಒಳಗೆ ಹೋಗಿ ತುಂಬ ಚೆನ್ನಾಗಿ ಹುಳಿ ಹುಳಿಯಾಗಿ ಟೇಸ್ಟ್ ಆಗುತ್ತೆ. ಹೀಗೆ ಜಜ್ಜಿಟ್ಕೊಂಡಂಥ ಚಳ್ಳಕಾಯಿಗೆ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ವಿಡಿಯೋ ನೋಡಿ, ಯಾಕೆಂದರೆ ಅಪರೂಪಕ್ಕೆ ಸಿಗುವಂಥ ಚಳ್ಳಕಾಯಿದು ವರ್ಷಕ್ಕೆ ಒಂದೇ ಬಾರಿ ಸಿಗ್ಬೋದೇನೋ. ನಾನಾದರೂ ಮಾರ್ಕೆಟ್ನಲ್ಲೇ ತಂದಿರೋದು, ತುಂಬ ಅಪರೂಪಕ್ಕೆ ಸಿಗುತ್ತೆ. ನಾನು ಮಾಡೋ ವಿಡಿಯೋ ನನಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನಾನು ನಿಮ್ಮ ನಾಗವೇಣಿ ಇವತ್ತು ಮಾಡ್ತಾಯಿದ್ದೀನಿ ಚಳ್ಳಕಾಯಿ ಕರಿಂಡಿ ಅಂತ. ಇವಾಗ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಟ್ಟು ಎತ್ತಿಟ್ಬಿಡೋಣ. ಇವಾಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅಗಸೆ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಬೆಳ್ಳುಳ್ಳಿನ ಬೇಳೆ ಮಾಡ್ಕೊಂಡಿದ್ದೀನಿ. ನಾವು ಎಷ್ಟು ಬೆಳ್ಳುಳ್ಳಿ ಹಾಕ್ತೀವೋ ಅಷ್ಟು ಘಮ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. 2 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸಣ್ಣಗೆ ಪುಡಿ ಆಗಬೇಕು. 1 ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಹಾಕಿದ ನಂತರ ಅದನ್ನು ಸೇರಿ ನೋಡಿ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಈ ಎಲ್ಲ ಮಸಾಲೆನೂ ಚಳ್ಳಕಾಯಿ ಮೇಲೆ ಹಾಕೋಣ. ಇವಾಗ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಸ್ವಲ್ಪ ಅರಿಶಿನ, ಮತ್ತೆ 1 ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಚಟ್ನಿ ರಸ ತುಂಬ ದಪ್ಪ ಬೇಕು ಅಂದರೆ ಕಡಿಮೆ ನೀರು ಹಾಕ್ಕೋಬೇಕು. ಸ್ವಲ್ಪ ತೆಳುವಾಗಿರಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೋಬೇಕು. ಇದನ್ನು ಜೋಳದ ರೊಟ್ಟಿ ಜೊತೆ, ಅಕ್ಕಿ ರೊಟ್ಟಿ ಜೊತೆ, ಬಿಸಿ ರೈಸ್ ಜೊತೆ ಸೇರಿಸಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿದೆ. ಹೀಗೆ ರೆಡಿಯಾಗಿರೋಂಥ ಚಳ್ಳಕಾಯಿ ಚಟ್ನಿ ಅಥವಾ ಕರಿಂಡಿನ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ 2 ದಿನ ಬಿಸಿಲಲ್ಲಿಟ್ಟು ನಂತರ ಊಟದಲ್ಲಿ ಉಪಯೋಗಿಸ್ಬೇಕು.
ಫ್ರೆಂಡ್ಸ್, ನಾನು ಮಾಡಿರೋ ವಿಡಿಯೋ ನಿಮಗಿಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತಪ್ಪದೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.